ಹಾಯ್ ಹಲೋ ನಮಸ್ಕಾರ. ರಾಯರ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ರಾಯರಿಗೆ ಇಷ್ಟ ಆದ ಹಯಗ್ರೀವ ಪ್ರಸಾದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ರಾಯರ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಬೌಲ್ಗೆ ಅರ್ಧ ಲೋಟದಷ್ಟು ಕಡಲೆಬೇಳೆ ತೊಗೊಂಡು ಕಡಲೆಬೇಳೆ ಮುಳುಗುವಷ್ಟು ನೀರು ಹಾಕಿ ನೆನೆಹಾಕಬೇಕು 6ರಿಂದ 7 ಅವರ್. ಕಡಲೆಬೇಳೆ ಈಗ ಚೆನ್ನಾಗಿ ನೆಂದಿದೆ. ಈಗ ತೆಂಗಿನಕಾಯಿ ತುರಿ ತೊಗೋಬೇಕು, 1 ಬೌಲು, ಏಲಕ್ಕಿ ಪೌಡ್ರು ಸ್ವಲ್ಪ, ಬೆಲ್ಲ, 1 ಅಚ್ಚು, ದ್ರಾಕ್ಷಿ ಗೋಡಂಬಿ, ತುಪ್ಪ, ಹಸುವಿನ ಹಸಿ ಹಾಲು ತೊಗೊಂಡು ನೆನೆಸಿರೋ ಕಡಲೆಬೇಳೆನ 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ಕಡಲೆಬೇಳೆ ತೊಳೆದಿರೋ ನೀರನ್ನ ಯೂಸ್ ಮಾಡಬಾರ್ದು. ಮೊದಲು ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಡಬೇಕು. ಕುಕ್ಕರ್ಗೆ ನೆನೆಸಿರೋ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಮುಳುಗುವಷ್ಟು ನೀರು ಹಾಕಿ 3 ವಿಸಿಲ್ ಕೂಗಿಸ್ಕೋಬೇಕು. 3 ವಿಸಿಲ್ ಕೂಗಿದೆ. ಗ್ಯಾಸ್ ಆಫ್ ಮಾಡಿ ಪ್ರೆಷರ್ ಹೋದ್ಮೇಲೆ ನೋಡಿ ಇಷ್ಟು ಬೆಂದಿದೆ. ನುಣ್ಣಗೆ ಮಾಡ್ತಾಯಿಲ್ಲ, ಬಾಯಿಗೆ ಸಿಗುವಷ್ಟು ಬೇಯಿಸಿದ್ದೀನಿ ಅಷ್ಟೇ. ಅರ್ಧ ಬೇಯಿಸ್ಕೊಂಡಿದ್ದೀನಿ, ಸಾಕಿಷ್ಟು. ನೀವು ಬೇಕಿದ್ರೆ ಇನ್ನೂ ಬೇಯಿಸ್ಕೊಳ್ಳಿ. ಅದಕ್ಕೀಗ ಒಂದು ಅಚ್ಚು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕರಗಬೇಕು, ಚೆನ್ನಾಗಿ ಕರಗೋವರೆಗೂ ಬೇಯಿಸ್ಕೋಬೇಕು ಅದನ್ನು. ನಮ್ಮ ಮೊದಲಿನ ಕುಕ್ಕಿಂಗ್ ವಿಡಿಯೋ ಇದು. ಗುರುವಾರ ರಾಯರಿಗೆ ಇಷ್ಟವಾದ ಹಯಗ್ರೀವ ಪ್ರಸಾದದಿಂದ ಪ್ರಾರಂಭ ಮಾಡೋಣ ಅಂತ. ಯಾರೂ ಕೂಡ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ಹಸಿ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ಹಾಲು ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ನಮ್ಮ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ತಿದ್ಕೊತೀವಿ. ಹೀಗೆ ಸಣ್ಣ ಊರಿನಲ್ಲಿ ಕಡಲೆಬೇಳೆ ಬೇಯಿಸ್ಕೋಬೇಕು ಚೆನ್ನಾಗಿ. ಮತ್ತೊಂದು ಒಲೆನ ಹಚ್ಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಕ್ಕಿ ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ತುಪ್ಪನ ಚೆನ್ನಾಗಿ ಕರ್ಗಕ್ಕೆ ಬಿಡಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಹಾಕಬೇಡಿ. ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಸೀಸಬೇಡಿ, ಚೆನ್ನಾಗಿರಲ್ಲ. ಅದನ್ನು ಗೋಲ್ಡನ್ ಫ್ರೈ ಮಾಡಿ ಸಾಕು. ಗೋಲ್ಡನ್ ಫ್ರೈ ಆದಮೇಲೆ ಅದಕ್ಕೆ ತುರಿದಿರೋ ತೆಂಗಿನಕಾಯಿನ ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಇದು ಗೋಲ್ಡನ್ ಫ್ರೈ ಆದಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಕಡಲೆಬೇಳೆನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ನಾನು ಸ್ವಲ್ಪನೇ ಮಾಡಿದ್ದೀನಿ, ನಿಮಗೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಜಾಸ್ತಿನೇ ಮಾಡ್ಕೊಳ್ಳಿ. ಇದಕ್ಕೀಗ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಯಾರಿಗಾದರೂ ಗೊತ್ತಿದ್ದರೆ ರಾಯರಿಗೆ ಹಯಗ್ರೀವ ಪ್ರಸಾದ ಯಾಕೆ ಇಷ್ಟ, ಹಯಗ್ರೀವ ಅಂದರೆ ಯಾರು ಅಂತ ಕಮೆಂಟ್ ಮಾಡಿ. ಸ್ಟೋರಿ ಗೊತ್ತಿದ್ದರೆ ತಿಳಿಸ್ಕೊಡಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಶ್ರಣ ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ರಾಯರ ಮುಂದೆ ನೈವೇದ್ಯಕ್ಕೆ ಇಡೋಣ. ನೋಡಿದ್ರಲ್ಲ 5 ನಿಮಿಷದಲ್ಲಿ ಹಯಗ್ರೀವ ಪ್ರಸಾದ ಹೇಗೆ ಮಾಡೋದು ಅಂತ. ಮನೆಯಲ್ಲಿ ಟ್ರೈ ಮಾಡಿ ನೀವು. ಚೆನ್ನಾಗಿದ್ದರೆ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ.